ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಮಂಗಳವಾರದ್ದು ಸೋಮವಾರ ಹಬ್ಬ ಮಾಡಿದ್ಮೇಲೆ ಸಂಜೆ ಆದಮೇಲೆ ಏನು ಕೆಲಸ ಮಾಡೇ ಇರಲಿಲ್ಲ. ಪ್ರತೀಕನ ಅಕ್ಕರ ಮನೆಗೆ ಕಳಿಸ್ದೆ ಸೋಮವಾರ ಸಂಜೆ. ಹಂಗಾಗಿ ಅವ್ನು ಇಲ್ಲದೆ ಇರೋದಕ್ಕೆ ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ. ಹಂಗಾಗಿ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನೇನು ಮತ್ತೆ ಮಾಡಲೇಬೇಕಲ್ವ, ಹಬ್ಬ ಮಾಡಿದ್ದೆಲ್ಲ ಮನೆಯಲ್ಲೆಲ್ಲ ಹರಡಿತ್ತು. ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲ ಹೊರಗಡೆ ಇಟ್ಕೊಂಡು ತೊಳಿತಾ ಇದ್ದೀನಿ. ಜಾಸ್ತಿ ಇತ್ತು, ಹಂಗಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗ ಮನೆ ಒರೆಸೋಣ ಅಂತೇಳ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ನಮ್ಮ ಅತ್ತೆಗೆ ನಿನ್ನೆ ಪೂಜೆಗೆಲ್ಲ ಇಟ್ಟಿದ್ವಲ್ಲ, ಅದನ್ನೆಲ್ಲ ಫೋಟೋ ಎಲ್ಲ ನೀಟಾಗಿ ಎತ್ತಿಟ್ಟು ಮತ್ತು ಪೂಜೆ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಈಗ ಮನೆ ಒರೆಸ್ತಾ ಇದ್ದೀನಿ. ನಮ್ಮ ಮಹಾತಂತೂ ಅಳ್ತಾನೆ ಇದ್ದಾನೆ. ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಅಪ್ಪಿ ಹತ್ರ ಹೋಗ್ತೀನಿ ಅಂತೇಳ್ಬಿಟ್ಟು ಅಳ್ತಾ ಇದ್ದಾನೆ. ಹಿಂದಿನ ವರ್ಷ ಅವನಿಗೆ ಅಟೆಂಡೆನ್ಸ್ ಅವಾರ್ಡ್ ಬಂದಿತ್ತು. ನನಗೆ ಈ ಸಲ ಅವಾರ್ಡ್ ಬೇಡ, ಏನು ಬೇಡ, ನಾನು ದೊಡ್ಡಮ್ಮ ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಅಳ್ತಾ ಇದ್ದಾನೆ. ಮತ್ತು ನನಗಂತೂ ಮತ್ತೆ ಫೀಡಿಂಗ್ ಮಾಡಿಸೋದು ನಿಲ್ಲಿಸಿರೋದ್ರಿಂದ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಪ್ರತೀಕ್ ಇಲ್ಲದೆ ಇರೋದಕ್ಕೆ ನಮಗೆ ಇಂಟ್ರೆಸ್ಟು ಇರಲಿಲ್ಲ ಏನು ಕೆಲಸ ಮಾಡೋಕ್ಕೂ. ಈಗ ಮನೆಯೆಲ್ಲ ಒರೆಸ್ಬಿಟ್ಟು ಪಾತ್ರೆ ತೊಳೆದಿಟ್ಟಿದ್ನಲ್ವ, ಅದನ್ನ ಎತ್ತಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳಕ್ಕೆ ಬಂದೆ. ಬಾಗಿಲೆಲ್ಲ ತೊಳೆದು ಮನೆ ಒರೆಸ್ದೆ. ಮಹತ್ ಸಹ ಸ್ಕೂಲ್ಗೆ ರೆಡಿಯಾಗಿದ್ದಾನೆ. ಬಟ್ಟೆನೇ ಚೇಂಜ್ ಮಾಡೋಕ್ಕೆ ಹೋಗ್ತಾಯಿದ್ದಾನೆ. ನಾನು ಹೋಗಲ್ಲ ಮಮ್ಮಿ ಸ್ಕೂಲ್ಗೆ, ನಾನು ಹೊಸರು ಹೊಡ್ಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಅಳ್ತಾ ಇದ್ದಾನೆ. ಈಗ ಹಾಲು ನಿನ್ನೆ ಕಾಯಿಸಿಟ್ಟಿರಲಿಲ್ಲ, ಹಾಲು ಇರಲಿಲ್ಲ, ನಿನ್ನೆ ಖಾಲಿಯಾಗಿತ್ತು. ಹಂಗಾಗಿ ಈಗ ಹಾಲು ಕಾಯಿಸಿ ಕೆನೆ ತೆಗಿಯೋದಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಈಗ ಪಾಕೆಟೆಲ್ಲ ಹಾಕಿ ಕಾಫಿ ಮಾಡ್ತೀನಿ. ಮಹತ್ಗೆ ಇವತ್ತು ಲಂಚ್ ಬಾಕ್ಸಿಗೆ ಬಂದುಬಿಟ್ಟು ತಿಂಡಿ ಏನೂ ಮಾಡಿರಲಿಲ್ಲ. ನಿನ್ನೆ ಹಬ್ಬಕ್ಕೆ ಮಾಡಿದ ಸಾಂಬಾರು ಇತ್ತು, ಹಂಗಾಗಿ ರೈಸ್ ಮಾಡಿದ್ದೆ, ಅದನ್ನೇ ತೊಗೊಂಡು ಹೋಗ್ತಾ ಇದ್ದಾನೆ. ಬೇಳೆ ಸಾಂಬಾರು, ಅನ್ನ ಮತ್ತು ಚಾಕ್ಲೇಟ್ ತೊಗೊಂಡು ಹೋಗ್ತಾ ಇದ್ದಾನೆ. ಮತ್ತು ನಾನು ಬುಧವಾರ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ವೀಡಿಯೋ ಯಾವುದೂ ಮಾಡಿರಲಿಲ್ಲ. ಗುರುವಾರದ ದಿನ ಮಮತಕ್ಕ ಅಂತೇಳ್ಬಿಟ್ಟು ಇವರು ಈಗ ಅಪಾರ್ಟ್ಮೆಂಟಲ್ಲಿದ್ದಾರೆ. ಇವ್ರ ಮನೆಗೆ ನಾವು ಬಾಡಿಗೆಗಿದ್ವಿ ಮುಂಚೆ. ಆವಾಗ ತುಂಬ ಕ್ಲೋಸ್ ಇವ್ ಅಕ್ಕರು. ಮಮತಕ್ಕವ್ರ ಯಜಮಾನ್ರು 3 ಜನ ಅಣ್ಣ ತಮ್ಮದಿರು. ಈಗ 3 ಜನನೂ ಇಲ್ಲೇ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ. ಸ್ವಂತ ಫ್ಲಾಟುಗಳಿರೋವು. ಇವರು ಮುಂಚೆ ಮನೆಯಲ್ಲಿದ್ದಾಗ ನಾವು ಇವ್ರ ಮನೆಗೆ ಬಾಡಿಗೆಗಿದ್ವಿ. ತುಂಬ ಕ್ಲೋಸ್ ಆಗಿದ್ವಿ. ಇವರು ಮಮತಕ್ಕವರು ಹೆಣ್ಮಗಳು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ, ಕೆ ಆರ್ ಪುರಮಲ್ಲಿ. ಏನಾದರೂ ಕಷ್ಟ ನೋವಿದ್ರೆ ನಾನು ಇವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇವ್ರದ್ದು ನಂದು ಬಾಂಡಿಂಗು. ಸ್ವಂತ ಅಕ್ಕ ತಂಗಿಯರ ಥರ ಇದ್ವಿ. ಇವರು ಮಮತಕ್ಕ ಅವ್ರ ಅತ್ತೆ. ತಾತ ಇಲ್ಲ ಈಗ, ಆವಾಗಲೇ ಒಂದು 5 ವರ್ಷ ಆಯಿತು ತೀರೋಗಿ. ತಾತ ಇರಬೇಕಾದ್ರಂತೂ ನಾವು ಯಾವಾಗ ಇವ್ರ ಮನೆಗೆ ಹೋದ್ರೂ ಅವ್ರದ್ದು ಹಿಂದಿಂದೆಲ್ಲ ಹೇಳೋರು, ನಾವು ಈ ಥರ ಕಷ್ಟ ಬಿದ್ವಮ್ಮ, ಇವತ್ತು ಹಿಂಗಿದ್ದೀವಿ ಅಂತ ಎಲ್ಲ ಹೇಳೋರು. ಅದನ್ನ ಕೇಳ್ತಾ ಇದ್ರೆ ನಮಗೂ ಒಂಥರ ಮೋಟಿವೇಶನ್ ಆಗೋದು. ನೋಡಪ್ಪ, ಕಷ್ಟ ಬಿದ್ರೇ ಸುಖ ಇರೋದು ಅಂತ ಅನ್ಸೋದು. ತಾತ ಇರಬೇಕಾದ್ರೆ ಹೇಳ್ತಾ ಇದ್ದು ನಮಗೊಂದೇ ಮಾತು, ನನಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ, ತುಂಬ ಕಷ್ಟ ಬೀಳ್ತಾ ಇದ್ದೀರಾ, ಇವತ್ತಲ್ಲ ನಾಳೆ ನಿಮಗೆ ಸುಖ ಬಂದೇ ಬರುತ್ತೆ ಅಂತ ತಾತ ಯಾವಾಗಲೂ ಹೇಳ್ತಾ ಇತ್ತು. ಅಂದರೆ ನಮ್ಮ ಮನೆಯವ್ರದ್ದು ತುಂಬ ಹಾರ್ಡ್ ವರ್ಕ್ ಕೆಲಸ, ಮುಂಚೆಯಿಂದನೂ ಮಿಲ್ಕಿಂದು ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಹಂಗಾಗಿ ತಾತ ಯಾವಾಗಲೂ ಹೇಳ್ತಾ ಇತ್ತು. ನಾನು ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ದೆ, ಅದನ್ನ ನೋಡಿ ತಾತ ಹೇಳ್ತಾಯಿದ್ರು. ಇವ್ರು ಬಂದುಬಿಟ್ಟು ಜಯಂತಿ ಅಕ್ಕ ಅಂತ ಹೇಳ್ಬಿಟ್ಟು, ಇವ್ರದ್ದು ಇದೇ ಊರು, ಸ್ವಂತ ಊರು. ತುಂಬ ದೊಡ್ಡ ಮನೆ, ಮಮತಕ್ಕರ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ. ಹಂಗಾಗಿ ಕಿಟಕಿಯಲ್ಲೇ ಮಾತಾಡಿಸ್ತಾ ಇದ್ದೆ. ತುಂಬ ಕ್ಲೋಸ್ ಆ ಅಕ್ಕನು ನನಗೆ. ಇನ್ನು ಮಮತಕ್ಕವ್ರ ಅಕ್ಕವ್ರ ಮನೆಗೆಲ್ಲ ಹೋಗ್ಬೇಕಾಗಿತ್ತು, ಟೈಮ್ ಆಗಿಬಿಟ್ಟಿತ್ತು ಅವಾಗಲೇ 3 ಗಂಟೆ. ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಈಗ ಹಪ್ಳ ಬೇರೆ ಮಾಡಬೇಕಾಗಿತ್ತು ಇವತ್ತು. ಪ್ರತೀಕ್ ಇಲ್ಲದೆ ಇರೋದಕ್ಕೆ ಎಷ್ಟೊತ್ತೇ ಆಗಲಿ ಹಪ್ಳ ಮಾಡಿಟ್ಕೊಳ್ಳೋಣ ಅಂತೇಳಿ ಫಸ್ಟ್ ಇವ್ ಅಕ್ಕರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದೆ. ಈಗ ಸಂಜೆ ಮೇಲೆ ಹಪ್ಳ ಸಹ ಮಾಡಬೇಕು. ಸ್ವಲ್ಪ ಹಪ್ಳ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ಮಾಡ್ಕೋಬೇಕು ಅಂದ್ಕೊಂಡೆ, ಆದರೆ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದಕ್ಕೆ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಮನೆಯವ್ರು ಬೇಡ, ಇನ್ನೊಂದು 2 ದಿನ ರೆಸ್ಟ್ ಮಾಡು, ಆಮೇಲೆ ಮಾಡ್ಕೊಂಬಂತೆ ಅಂದರು. ಮತ್ತೆ ನಾಳೆ ನಾಡಿದ್ದು ಬಿಟ್ಟರೆ ಪ್ರತೀಕ್ ಬರ್ತಾನೆ. ಅವ್ನು ಬಂದಾಗ ಈ ಥರ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಹಪ್ಳ ಅಂದರೆ ಆಗೋದೇ ಇಲ್ಲ ಅವನ ಹತ್ರ. ಹಾಗಾಗಿ ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ, ನಾಡಿದ್ದು ಸ್ವಲ್ಪ ಮಾಡ್ಕೊಳ್ಳೋಣ. ಒಂದು 3 kg ಇಟ್ಟಿದೆ, ಡೈಲಿ 1 kgದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನೂ ಏನೂ ರೆಡಿ ಮಾಡಿಲ್ಲ, ಈಗ ರೆಡಿ ಮಾಡಬೇಕು. ದೆನ್ ತುಂಬ ಸಿಂಪಲ್ಲು ಹಪ್ಳ ಮಾಡ್ಕೊಳ್ಳೋದೇನು ಇಬ್ಬರು ಬೇಕು 3 ಜನ ಬೇಕು ಅನ್ನೋದೇನಿಲ್ಲ, ಒಬ್ಬೊಬ್ಬರೇ ಮಾಡ್ಕೋಬೋದು ಆರಾಮಾಗಿ ಸ್ವಲ್ಪನ. ಹೀಗಾದರೆ ಆ ರೆಸಿಪಿನ ಸಹ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್, ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಅಲ್ಲಿ ಇಲ್ಲಿ ತಂದು 100 ರೂಪಾಯಿ ಪ್ಯಾಕೆಟು, 50 ರೂಪಾಯಿ ಪ್ಯಾಕೆಟ್ ಕೊಡ್ತಾರೆ. ಅದರೆಲ್ಲ ಬರೀ ಮೈದಾ ಮಿಕ್ಸ್ ಇರುತ್ತೆ. ಅದ್ರ ಬದಲು ನಾವು ಮನೆಯಲ್ಲೇ ರೇಷನ್ ಅಕ್ಕಿನೇ, ನಾವೇನು ಬೇರೆ ಸಪ್ರೇಟಾಗಿ ಅಂತಂದಿಲ್ಲ. ಆದರೆ ಇವತ್ತು ನಾನು ಮಾಡ್ತಾಯಿರೋ ಹಪ್ಳ ಬಂದುಬಿಟ್ಟು ಕೆಂಪಕ್ಕಿದು. ಅದು ನನ್ನ ತಮ್ಮ ತಂದಿದ್ದ. ಅದು ರೈಸು, ನಮಗೆ ಅದು ಕೆಂಪಕ್ಕಿದು ನಾವು ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಹಪ್ಳ ಮಾಡೋಣ ಅಂತೇಳ್ಬಿಟ್ಟು ನೆನೆಸಿದ್ದೆ. ಅದು ಬಿಟ್ಟರೆ ನಾವು ರೇಷನ್ ಅಕ್ಕಿದೆ ಮಾಡ್ತಾಯಿದ್ದಿದ್ದು ಹಪ್ಳ, ತುಂಬಾ ಚೆನ್ನಾಗಿ ಬರುತ್ತೆ. ಈಗಾದರೆ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಬನ್ನಿ. ಇವತ್ತು ಹಪ್ಳ ಮಾಡೋದಕ್ಕೆ ನಾನು ಕೆಂಪಕ್ಕಿ ಬಳಸಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿತ್ತು, ಹಂಗಾಗಿ ಅದನ್ನೇ ಬಳಸ್ದೆ. ಇಲ್ಲ ಅಂದರೆ ರೇಷನ್ ಅಕ್ಕಿನೇ ಬಳಸ್ತಾ ಇದ್ದಿದ್ದು. ಈಗ ಈ ಕೆಂಪಕ್ಕಿನ 3 ಹಗಲು 3 ರಾತ್ರಿ ನೆನೆಸ್ಬಿಟ್ಟು ನೀಟಾಗೆಲ್ಲ ಒಣಗಿಸಿ ಮಿಲ್ಗೆ ಹಾಕಿಸ್ಕೊಬಂದಿದ್ದೆ.
ಸ್ವಲ್ಪ ರವೆ ಥರ ಹಾಕಿಸ್ಕೊಬಂದಿದ್ದೆ. 3 ಕೆ ಜಿ ಅಕ್ಕಿಯಲ್ಲಿ ಅರ್ಧ ಕೆ ಜಿ ರವೆ ಬಂದಿತ್ತು, 2.5 ಕೆ ಜಿ ಹಿಟ್ಟು ಬಂದಿತ್ತು. ಅದಕ್ಕೆ ಈಗ ಒಂದು 100 ಗ್ರಾಮ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ನಿ. ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಇಲ್ಲ ಕುಕ್ಕರ್ಗೆ ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡಾದರೂ ಅದನ್ನ ಬೇಯಿಸ್ಕೊಂಡು ಮಾಡ್ಬೋದು. ನಾನು ಡೈರೆಕ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಗಸಗಸೆ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, 1 ಇಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ನಿ. ಈಗ ಈ ಸಬ್ಬಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ. ಅಕ್ಕಿ ಹಾಕಿಸ್ಕೊಂಬರ್ತೀವಲ್ವ, ಅದ್ರ ಜೊತೆಗಾದರೂ ಹಾಕಿಸ್ಕೊಂಡು ಬರ್ಬೋದು. ಇಲ್ಲ ಸಪ್ರೇಟಾಗಿ ಒಂದು 2 ವಿಸಲ್ಲಾದರೂ ಕೂಗಿಸ್ಕೋಬೋದು ಕುಕ್ಕರಲ್ಲಿ. ನಾನು ಅದೆಲ್ಲ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ, ಬೇಗ ಆಗುತ್ತೆ ಅಂತೇಳ್ಬಿಟ್ಟು. ಈಗ ಸಬ್ಬಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡು ಅದೇ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ತೀನಿ. ಈ ಕಡೆ 1 ಕೆ ಜಿ ಅಕ್ಕಿ ಹಿಟ್ಟಿಗೆ ಸುಮಾರು ಒಂದು 3 ಲೀಟ್ರ್ ಆಗೋಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ಈ ನೀರು ಕಾದ್ಮೇಲೆ ಈಗ ಸಬ್ಬಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನ ತಿರುತ್ತಾ ಹಾಕ್ಕೋಬೇಕು. ಒಂದೇ ಸಲ ಹಾಕಿದ್ವಿ ಅಂದರೆ ಗಂಟಾಗ್ಬಿಡುತ್ತೆ. ಹಂಗಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಹಾಕ್ಕೋಬೇಕು. ಕುಕ್ಕರ್ಗೆ ಹಾಕಿ 1-2 ವಿಜಲ್ ಕೂಗಿಸ್ಕೊಂಡು ಸಬ್ಬಕ್ಕಿನ ಹಾಕ್ಕೋಬೋದು. ಆದರೆ ಅದೆಲ್ಲ ರಿಸ್ಕ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಪೌಡ್ರ್ ಮಾಡಿಕೊಂಡೆ, ಬೇಗ ಬೇಯುತ್ತೆ ಅಂತೇಳಿ. ಈಗ ಸಬ್ಬಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆನೂ ಅಷ್ಟೇ ತಿರುಕೊಳ್ತಾ ಹಾಕ್ಕೋಬೇಕು. ರವೆ ಹಾಕೋದ್ರಿಂದ ಈಗ ಗಂಟಾಗಲ್ಲ ಮುದ್ದೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ರವೆ ಥರ ಹಾಕಿಸ್ಕೊಬಂದಿದ್ದೆ ಹಿಟ್ಟು. ರವೆ ಹಾಕ್ಕೊಂಡು ಚೆನ್ನಾಗಿ ತಿರುಕೊಂಡಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿನೇ ಹಾಕ್ಬೇಕಂತೇನಿಲ್ಲ, ರೆಡ್ ಚಿಲ್ಲಿ ಪೌಡ್ರ್ ಸಹ ಹಾಕ್ಬೋದು. ಇದು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತೆ ಅಂತೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕಿ ಜೀರಿಗೆ ಮತ್ತು ಗಸಗಸೆ 1-2 ಚಿಟಿಕೆ ಆಗೋಷ್ಟು ಇದು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಹಪ್ಪಳ ಅಲ್ವಾ, ಸ್ವಲ್ಪ ಗಟ್ಟಿಯಾಗುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೆ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ರವೆ ಮತ್ತು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ರವೆ ಹಾಕ್ಕೋಬೇಕು. ನಾನು 3 ಲೀಟ್ರ್ ನೀರಿಟ್ಟಿದ್ದೆ, ಸುಮಾರು 1 ಕೆ ಜಿ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಬಿರ್ಸಾಯಿತು ಅಂದರೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ತೆಳುವಾಯಿತು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು. ಇದೇನು ಗಂಟಾಗಲ್ಲ, ಯಾಕಂದರೆ ರವೆ ಹಾಕಿರ್ತೀವಿ. ಹಾಗಾಗಿ ಮೆಜರ್ಮೆಂಟೇ ಬೇಕಂತೇನಿಲ್ಲ, ನಮ್ಮ ಕಣ್ಣು ಅಳತೆಗೆ ನೋಡಿ ಹಾಕ್ಕೋಬೇಕು. ಈಗ ನೋಡಿ ಹಿಟ್ಟಾಕಿದ್ಮೇಲೆ ಸ್ವಲ್ಪ ಮೇಲೆ ನೀರೆಲ್ಲ ಬರ್ತಾಯಿದೆ. ನಾವು ಹಿಟ್ಟಾಕಿ ಹಿಂದೆನೇ ಮುದ್ದೆ ಕೋಲಿಟ್ಟು ತಿರುಗಬಾರ್ದು, ಚೆನ್ನಾಗಿರಲ್ಲ ಮುದ್ದೆ. ಈ ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಈಗ ಒಂದು 5 ನಿಮಿಷ ಆದಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನನಗೆ ಸ್ವಲ್ಪ ಹಿಟ್ಟು ಇನ್ನೂ ಬೇಕು ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಅರ್ಧ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಗೊತ್ತಾಗ್ಬಿಡುತ್ತೆ ಅವಾಗಲೇ ಹೆಚ್ಚು ಕಡಿಮೆ ಆಗೋದು. ಈಗ ಇನ್ನೂ ಒಂದು ಅರ್ಧ ಬೌಲ್ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು 10 ನಿಮಿಷ ಚೆನ್ನಾಗೆ ಮುದ್ದೆನ ಬೇಯೋದಕ್ಕೆ ಬಿಡ್ತಾಯಿದ್ನಿ. ಒಂದು ಪ್ಲೇಟ್ನ ಮುಚ್ಚಿ. ಮುದ್ದೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಹಪ್ಪಳ ಬರ್ತವೆ, ಇಲ್ಲಾಂದರೆ ಒಡ್ಕೊಂಡು ಹೋಗ್ತವೆ. ಈಗ ಒಂದು 10 ನಿಮಿಷ ಆದಮೇಲೆ ಚೆನ್ನಾಗೆಲ್ಲ ಇದನ್ನು ತಿರುಕೋಬೇಕು, ಗಂಟಿಲ್ದಂಗೆ ತಿರುಕೋಬೇಕು. ರವೆ ಹಾಕಿರೋದ್ರಿಂದ ಸಾಮಾನ್ಯವಾಗಿ ಗಂಟಾಗಲ್ಲ, ಆದರೆ ನಾವು ಹಿಟ್ಟು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಿಟ್ಟು ಕಡಿಮೆ ಹಾಕ್ಬಿಟ್ರೆ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹದವಾಗಿ ಹಿಟ್ಟನ್ನ ಅನ್ನೋದು ಹಾಕಬೇಕು. ಸ್ವಲ್ಪ ಜಾಸ್ತಿ ಏನಾದರೂ ಬಿರ್ಸಾಯಿತು ಅನ್ನೋ ಥರ ಇದ್ದರೆ ನಿಮಗೆ ಪಕ್ಕದಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿರ್ರಿ. ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನನಗಂತೂ ಕರೆಕ್ಟಾಗಿ ಬಂದಿತ್ತು, ತೆಳುವು ಇಲ್ಲ ಗಟ್ಟಿನೂ ಇಲ್ಲ, ಕರೆಕ್ಟಾಗಿ ಮುದ್ದೆ ಅನ್ನೋದು ಆಗಿತ್ತು. ಈಗ ಚೆನ್ನಾಗಿ ತಿರುಕೋಬೇಕು ಮುದ್ದೆ ಕೋಲಲ್ಲಿ. ಎಷ್ಟು ಚೆನ್ನಾಗಿ ನಾದ್ಕೊಂಡು ಮುದ್ದೆ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಅನ್ನೋದು ಬರುತ್ತೆ. ಈಗ ಚೆನ್ನಾಗಿ ತಿರುಕೊಂಡು ಈಗ ಮುದ್ದೆನ ಕಟ್ಕೋಬೇಕು. ನನಗೆ ಸುಮಾರು ಒಂದು 5 ಉಂಡೆ ಮುದ್ದೆ ಆಗಿದ್ವು, ಸ್ವಲ್ಪ ದಪ್ಪವಾಗಿ. ತುಂಬ ಈಸಿ ಮಾಡ್ಕೊಳ್ಳೋದು, ಏನು ಕಷ್ಟ ಇಲ್ಲ ಹಪ್ಪಳ ಮಾಡೋದು, ತುಂಬ ಈಸಿ. ಒಂದು ಮುದ್ದೆ ಮಾಡಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ನಾದಬೇಕು. ಒಂದೊಂದು ಮುದ್ದೆಗೂ ಚೆನ್ನಾಗಿ ನಾದ್ಕೊಂಡು ನಾವು ಮುದ್ದೆ ಅನ್ನೋದು ಕಟ್ಕೋಬೇಕು. ಸ್ವಲ್ಪನೂ ಕ್ರಾಕ್ ಬರಬಾರ್ದು, ಆಗ ಹಪ್ಪಳನೂ ಚೆನ್ನಾಗಿ ಬರ್ತವೆ. ಚೆನ್ನಾಗಿ ನಾದ್ಕೋಬೇಕು ಮುದ್ದೆ ಮಾತ್ರ. ನಾವು ಅದು ಮುದ್ದೆ ಮಾಡಿ ಉಂಡೆಗಟ್ಟಿರ್ತೀವಲ್ವ, ಅದನ್ನ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಒಂದು ಬೌಲಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಹಂಚು ಕಟ್ಟಿದರೆ ಮತ್ತು ಹಪ್ಪಳ ಮಾಡೋದಕ್ಕೆ ಚೆನ್ನಾಗಿರಲ್ಲ. ಹಂಗಾಗಿ ಬಿಸಿ ಇದ್ರ ಮೇಲೇ ಮಾಡ್ಕೋಬೇಕು. ನಾವು ಯಾವಾಗಲೂ ಹಪ್ಪಳ ಮಾಡಿದರೆ ಅದು ಚೆನ್ನಾಗಿ ಬರಲ್ಲ. ಈಗ ನೋಡಿ ನನಗೆ ಇಷ್ಟು ದಪ್ಪ 5 ಮುದ್ದೆ ಬಂದಿದೆ. ಈಗ ಅದೇ ಪಾತ್ರೆಗೇ ಹಾಕಿಡ್ತಾಯಿದ್ನಿ, ಯಾಕಂದರೆ ಪಾತ್ರೆ ಬಿಸಿ ಇರುತ್ತಲ್ವ, ಮುದ್ದೆನೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದೇ ಪಾತ್ರೆಗೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತೀನಿ. ಈಗ ಒಂದೊಂದೇ ಮುದ್ದೆ ತೊಗೊಂಡು ನಾನು ಹಪ್ಪಳನ ಮಾಡ್ಕೊಳ್ತೀನಿ. ಎಲ್ಲ ಒಂದೇ ಸಲ ಉಂಡೆ ಮಾಡಿ ಇಟ್ಕೊಂಡ್ವಿ ಅಂದರೆ ಅದು ಹಂಚು ಕಟ್ಟಿಬಿಡುತ್ತೆ. ಹಾಗಾಗಿ ಒಂದೊಂದು ಮುದ್ದೆ ತೊಗೊಂಡ್ಬಿಟ್ಟು ಮಾಡ್ಕೋಬೇಕು. ಅಂದರೆ ಒಬ್ಬರೇ ಮಾಡ್ತಾಯಿದ್ವಿ ಹಪ್ಪಳನ ಅಂದರೆ ಈ ಥರ ಬೆಸ್ಟು. ಈಗ ಮನೆ ಒಳಗಡೆ ಹಪ್ಪಳ ಮಾಡ್ತಾ ಇರೋದ್ರಿಂದ ನೆಲ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ತಾಯಿದ್ದೀನಿ. ಈಗ ಬಟ್ಟೆ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಹಪ್ಪಳನ ಹೊತ್ತೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮುದ್ದೆ ತೊಗೊಂಡ್ಬಿಟ್ಟು ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಬಿಟ್ಟು ಕೈಗೆ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡ್ಬಿಟ್ಟು
ಉಂಡೆ ಮಾಡ್ಕೋಬೇಕು. ಒಂದು ರವೆ ಉಂಡೆ ಗಾತ್ರದಷ್ಟು ಮಾಡಿಕೊಂಡ್ರೆ ಸಾಕು. ನೀಟಾಗಿ ಕ್ರಾಕ್ ಬರದೇ ಇರೋ ರೀತಿ ಚೆನ್ನಾಗಿ ಅಂಗೈಯಲ್ಲಿ ನಾದ್ಕೊಂಡು ರವಣ್ಣ ಮಾಡ್ಕೋಬೇಕು. ಆವಾಗ ಹಪ್ಳ ಅನ್ನೋದು ಚೆನ್ನಾಗಿ ಬರುತ್ತೆ, ಒಡ್ಕೊಳ್ಳೋದಿಲ್ಲ. ಈಗ ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಮುದ್ದೆ ಆದಮೇಲೆ ಇನ್ನೊಂದು ಮುದ್ದೆ ತೊಗೊಂಡು ಮಾಡ್ಕೋಬೇಕು. ಈಗ ನಾನೊಂದು ಮುದ್ದೆ ಎಲ್ಲ ಉಂಡೆ ಮಾಡಿಕೊಂಡು ಇಟ್ಕೊಂಡು ಪ್ರೆಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಸಹ ಪ್ರತೀಕ್ ಬೇರೆ ಇಲ್ಲಲ್ಲ, ಅವ್ರಿಗೂ ಬೇಜಾರಾಗ್ತಾಯಿತ್ತು. ಯಾಕೋ ನಿದ್ದೆ ಬರ್ತಾ ಇಲ್ಲಮ್ಮ ಅಂತೇಳಿ ಅವರು ಸ್ವಲ್ಪ ನನಗೆ ಎಲ್ಪ್ ಮಾಡಿದರು ಬಂದು. ಇನ್ನು ಮಿಕ್ಕಿರೋವೆಲ್ಲ ಅವರೇ ಮಾಡಿಕೊಟ್ರು. ಅವ್ರನ್ನ ಯಾವತ್ತೂ ನಾನು ಎಲ್ಪ್ ಕೇಳಲ್ಲ ಈ ಥರ ವಿಷಯದಾಗ. ನನಗಿದೆಲ್ಲ ಈಸಿ, ನನಗೆ ಯಾವುದು ಕಷ್ಟ ಅನ್ಸೋದಿಲ್ಲ ಈ ಥರ ಕೆಲಸ ಎಲ್ಲನ. ಮುಂಚೆ ನಾನು ಅಂಗಡಿ ಇರಬೇಕಾದ್ರೆ ಒಬ್ಬಳೇ ಮಾಡ್ಕೊಳ್ತಾಯಿದ್ದೆ. ನಮ್ಮ ಮನೆಯವ್ರ ಅಂಗಡಿಗೆ ಇರೋರು, ನಾನು ಒಬ್ಬಳೇ ಮಾಡ್ಕೊಳ್ತಾಯಿದ್ದೆ. ದಿನ ಒಂದು ಸ್ವಲ್ಪ ಅರ್ಧ ಕೆ ಜಿದಾಗಲೇಳು ಮಾಡ್ಕೊಳ್ತಾಯಿದ್ದೆ. ಒಂದು 2-3 ದಿನ ಮಾಡ್ಕೊಳ್ತಾಯಿದ್ದೆ ಹಪ್ಳನ. ಹಂಗೆ ಇದಕ್ಕೇನು ಇಬ್ಬರು ಬೇಕು 3 ಜನ ಬೇಕು ಅನ್ನೋದೇನಿಲ್ಲ. ಈಗ ನಾನು ಫುಲ್ಲು ಒಂದು ಮುದ್ದೆ ಎಲ್ಲ ರೌಂಡ್ ಮಾಡ್ಕೊಂಡಾದಮೇಲೆ ಈಗ ಪ್ರೆಸ್ಗೆ ಸ್ವಲ್ಪ ಎಣ್ಣೆನೂ ನೀರು ಹಚ್ಕೊಳ್ತಾ ಇದ್ದೀನಿ. ಬರೀ ನೀರು ಹಚ್ಕೊಂಡೇ ಮಾಡ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಲೈಟಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡೆ. ಪ್ರತಿ ಹಪ್ಳಕ್ಕೂ ಎಣ್ಣೆ ಹಚ್ಬೇಕು ಅನ್ನೋದೇನಿಲ್ಲ. ಒಂದು ಸರಿ ನಾವು ಎಣ್ಣೆನ ಹಚ್ಚಿದ್ದು ಬಂದರೆ ಸುಮಾರು ಒಂದು 10 ಹಪ್ಳನ ನಾವು ಪ್ರೆಸ್ ಮಾಡಿ ಹಾಕ್ಬೋದು. ನಾನು ಜಾಸ್ತಿ ನೀರು ಹಚ್ಕೊಂಡೆ ಹಪ್ಳ ಮಾಡಿದ್ದು. ಯಾವಾಗಲೂ ಒಂದು 2-3 ಸಲ ಹಚ್ಕೊಂಡಿದ್ದು ಅಷ್ಟೇ ಎಣ್ಣೆನ, ಒಂದು ಡ್ರಾಪ್ ಆಗೋಷ್ಟೇ. ತುಂಬ ಸಿಂಪಲ್ ಮಾಡೋದು ಹಪ್ಳ. ಈಗ ನಾನು ಹಪ್ಳ ಎಲ್ಲ ಪ್ರೆಸ್ ಮಾಡಿ ಹಾಕ್ತಾಯಿದ್ದೆ. ನಮ್ಮ ಮನೆಯವ್ರು ಉಂಡೆ ಮಾಡ್ಕೊಡ್ತೀನಿ ಕೊಡಮ್ಮ ಅಂತೇಳಿ ಮಾಡಿಕೊಡ್ತಾಯಿದ್ರೆ. ಅವ್ರಿಗೆ ಪ್ರತೀಕ್ ಇಲ್ಲದೆ ಇರೋದಕ್ಕೆ ಸಖತ್ ನಿದ್ದೆನೇ ಮಾಡ್ತಾಯಿಲ್ಲ. ಪ್ರತೀಕಿದಾಗ 8 ಗಂಟೆಗೆ ಹೋಗಿ ಮಲ್ಕೊಳ್ಳೋರು ನಿದ್ದೆ ಬರುತ್ತೆ ಅಂತ. ಈಗ ಅವ್ನು ಇಲ್ಲದೆ ಇರೋದಕ್ಕೆ ಅವನದೇ ಧ್ಯಾನ. ಹಂಗಾಗಿ ಮಲ್ಕೊಂಡ್ರೂ ನಿದ್ದೆ ಬರೋಲ್ಲ, ಕೊಡು ಒಂದು ಸ್ವಲ್ಪ ಉಂಡೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದಾರೆ. ನನಗಂತೂ ಪ್ರತೀಕ್ ಇಲ್ಲದೆ ಇರೋದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಪ್ಪ ಇದೇನು ಜೀವನಪ್ಪ ಅನ್ನಿಸ್ಬಿಡ್ತು. ಆ ಥರ ಬೋರ್ ಆಗ್ತಾಯಿತ್ತು. ಪ್ರತೀಕಿದ್ದಾಗ ಏನು ತಲೆಗೆ ಬರ್ತಾಯಿರಲಿಲ್ಲ, ಬರೀ ಅವ್ನ ಸಾಕ್ರಿನೇ ಆಗ್ತಾಯಿತ್ತು. ಈಗ ಅವ್ನು 2 ದಿನ ಇಲ್ಲದೆ ಇರೋದಕ್ಕೆ ಅಯ್ಯೋ ಇದೇನು ಜೀವನಪ್ಪ ಇದು ಈ ಥರ ಅನ್ನಿಸ್ತಾ ಇದೆ. ಅಂದರೆ ಮನೆ ಇನ್ನೇನು ಮಹಾ ಇರುತ್ತೆ ಬೆಂಗಳೂರಲ್ಲಿ, ಒಂಚೂರು ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಅಷ್ಟು ಬಿಟ್ಟರೆ ಇನ್ನೇನು ಪ್ರಪಂಚನೇ ಇಲ್ಲ. ಬರೀ ಇದೊಂದೇ ಮಾಡ್ಕೊಳಕ್ಕೆ ಇಲ್ಲಿಗೆ ಬರಬೇಕಾಯ್ತಾ ಬೆಂಗಳೂರಿಗೆ ಅನ್ನಿಸ್ಬಿಡ್ತು. ಅಂದರೆ ಗಂಡ ಹೆಂಡ್ತಿ ಇಬ್ಬರು ದುಡ್ದು ಒಬ್ಬ ಮಕ್ಕಳನ್ನ ಓದಿಸೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನಮಗೆ 2 ಮಕ್ಕಳಿದ್ದಾರೆ. ಈಗ ಅವ್ರದ್ದು ಎಜುಕೇಷನ್ ಹೆಂಗಪ್ಪ ಮುಂದೆ ಅನ್ನೋದು ಅದೇ ಟೆನ್ಷನ್ ಆಗ್ತಾಯಿತ್ತು ನನಗಾದರೆ. ನೈಟೆಲ್ಲ ನಿದ್ರೆನೇ ಬರ್ತಾಯಿರಲಿಲ್ಲ. ಏನಾದರೂ ದುಡಿಬೇಕಪ್ಪ, ಹಿಂಗೆ ಇದ್ರೆ ಆಗಲ್ಲ ಅನ್ನಿಸ್ತಿತ್ತು. ಕೆಲವೊಬ್ಬರು ಇರ್ತಾರೆ ಆರಾಮಾಗಿ, ಅವ್ರ ಮನಸ್ಥಿತಿ ಹೆಂಗಿರುತ್ತೋ ನಮ್ಮ ಮನಸ್ಥಿತಿ ಈ ಥರ. ಅಯ್ಯೋ ಒಬ್ಬರೇ ದುಡಿತಾರಲ್ಲಪ್ಪ, ಹೆಂಗಪ್ಪ ಮಕ್ಕಳು ಜೀವನ ಮುಂದೆ, ಅವ್ರಿಗೆ ಎಜುಕೇಷನ್ಗಾದರೂ ದುಡಿಲೇಬೇಕು. ಈಗಂತೂ ಫೀಸ್ಗಳು ಲಕ್ಷ ಕಟ್ಟಬೇಕು ಇನ್ನು ಚಿಕ್ಕ ವಯಸ್ಸಿಗೆ. ಅಂಥದ್ರಲ್ಲಿ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಹೆಂಗೆ ಮಾಡೋದು ಅಂತಲೇ ಅದೇ ಯೋಚನೆ ಆಗ್ತಾಯಿತ್ತು. ಹಂಗಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ದೇವರಿಚ್ಛೆ. ಹಾಗಾಗಿ ನಾನು ಈ ಪ್ಲಾಟ್ಫಾರಮ್ನ ಆರಿಸ್ಕೊಂಡಿದ್ದೀನಿ, ಸೋಷಿಯಲ್ ಮೀಡಿಯಾ. ಏನೋ ನೋಡೋಣ ಅಂತ. ಅಂದರೆ ಇದನ್ನೊಂದೇ ನಂಬ್ಕೊಂಡಂತೂ ಇಲ್ಲ. ನಾನು ಪ್ರತೀಕಿನೂ ಚಿಕ್ಕೋನು ಅಂತೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದನ್ನ ಆರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ದುಡಿಯೋಂಥ ಕೆಲಸ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅಂದರೆ ಹೆಣ್ಮಕ್ಳು ಮಾತ್ರ ಮನೆಯಲ್ಲಿ ಇರಬಾರ್ದು, ಬರೀ ಮನೆ ಕೆಲಸ ಮಾಡಿಕೊಂಡು ಇರಬಾರ್ದು. ಮಕ್ಕಳಿಗೋಸ್ಕರನಾದರೂ ದುಡಿಲೇಬೇಕು. ನಾವು ಈ ಥರ ಹೇಳ್ತೀವಿ, ಕೆಲವ್ರಿಗೆ ಇದೇ ತಪ್ಪಾಗ್ಬಿಡುತ್ತೆ. ಮೊಸರಲ್ಲೇ ಕಲ್ಲು ಹುಡುಕ್ಬಿಡ್ತಾರೆ. ನನ್ನೇ ಅಂದರು ಅನ್ನೋ ಥರ ಕಮೆಂಟ್ ಹಾಕೋದು, ಅದು ವಾಟ್ಸಪ್ಗೆ ಹಾಕ್ಕೊಳ್ಳೋದು, ಅದು ಇದು ಮಾಡ್ತಾರೆ. ಇದು ಈಗ ಒಂದು ವಿಡಿಯೋ ಮಾಡ್ತಾಯಿದ್ವಿ ಪಬ್ಲಿಕಲ್ಲಿ ಅಂದಾಗ, ಕೆಲವೊಂದು ಸಂದರ್ಭ ಬಂದಾಗ ಏನಾದರೂ ಹೇಳಲೇಬೇಕಾಗುತ್ತೆ. ಅದನ್ನು ನಮ್ಮ ಲೈಫ್ ಬಗ್ಗೆ ನಾವು ಹೇಳ್ತಾಯಿದ್ರೆ ಅಯ್ಯೋ ನನ್ನೇ ಅಂದರು ಅಂತೇಳ್ಬಿಟ್ಟು ಅವ್ರ ಮನ್ಸು ಕೆಡಿಸ್ಕೊಳ್ಳೋದಲ್ದ ನಮ್ಮ ಮನ್ಸನ್ನು ಕೆಡ್ಸೋಕ್ಕೆ ಬರ್ತಾರೆ. ಅಯ್ಯೋ ಏನು ಜನಗಳಪ್ಪ. ಏನಾದರೂ ಒಂದು ಮಾಡ್ತೀವಿ ಅಂದ್ಕೊಳ್ರಿ, ಈಗ ಒಂದು ಬಸ್ ಸಾಂಬಾರು ಮಾಡ್ತೀವಿ ಅಂತ ಅಂದ್ಕೊಳ್ರಿ. ಬಸ್ ಸಾಂಬಾರು ಅಂದ ತಕ್ಷಣ ರೆಡಿ ಆಗಿಬಿಡುತ್ತಾ? ಅದಕ್ಕೆಲ್ಲ ಉಪ್ಪು ಹುಳಿ ಖಾರ ಆಗ್ತಲೇ ಬಸ್ ಸಾಂಬಾರು ಆಗುತ್ತಾ? ಅದೇ ಥರ ಏನಾದರೂ ಒಂದು ಗಾಸಿಪ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಅಂದಾಗ ನಾವು ಅದ್ರ ಬಗ್ಗೆ ನಮ್ಮ ಹಿನ್ನೆಲೆ ಏನಾದರೂ ಹೇಳಲೇಬೇಕಾಗುತ್ತೆ. ಒಂದು ಅರ್ಧ ನಿಮಿಷ 1 ನಿಮಿಷ. ಅದು ನನ್ನ ಲೈಫ್ ಬಗ್ಗೆ ನಡೆದಿರೋದು ಹೇಳ್ತಾ ಇರ್ತೀನಿ. ಅದು ಬಿಟ್ಟು ನನ್ನೇ ಅಂದರು ಅಂತೇಳಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲ್ಯಾಕೆ ಮುಟ್ಕೊಳ್ಳೋ ಕೆಲಸ ಮಾಡಬೇಕು. ನನ್ನೇ ಅಂದರು, ನನಗೆ ಇದು ಮಾಡಿದರು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದು, ಬೇರೆಯವ್ರ ಐಡಿಯಿಂದ ಕಮೆಂಟ್ ಮಾಡೋದು, ಇಲ್ಲಾಂದರೆ ಇದೇನು ಇನ್ಶಾರ್ಟಲ್ಲಿ ಬಂದಿರ್ತವೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಸ್ಟೇಟಸ್ಗೆ ಹಾಕ್ಬಿಡೋದು. ಅದರಿಂದ ಏನು ಉಪಯೋಗ ಆಗೋಲ್ಲ, ನಿಮಗೂ ಆಗೋಲ್ಲ ನಮಗೂ ಆಗೋಲ್ಲ. ಸುಮ್ಮನೆ ಮನ್ಸುಗಳು ಕೆಡ್ತಾವೆ ಅಷ್ಟೇ. ನಿಮ್ಮದು ಕೆಡೋದಲ್ಲದೆ ನಮ್ಮ ಮನ್ಸನ್ನು ಕೆಡ್ತವೆ. ಅದ್ರ ಬದಲು ಏನಾದರೂ ಒಂದು ಯೂಸ್ ಆಗೋ ಥರ ಮಾಡಿ ತೋರಿಸ್ಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ನಾನು ವಿಡಿಯೋ ಮಾಡ್ತಿರೋದು ಕನ್ನಡದಾಗೆ ಸ್ಪಷ್ಟವಾಗಿ ಅರ್ಥ ಆಗೋ ಥರ ಮಾಡಿರ್ತೀನಿ. ನಿಮಗೇನಾದರೂ ಇಂಗ್ಲೀಷೋ ಹಿಂದಿನೋ ತೆಲುಗೋ ನಿಮ್ಮ ಲ್ಯಾಂಗ್ವೇಜ್ ಆಗಿದ್ದರೆ
ಒಬ್ಬ ಕನ್ನಡ ಟೀಚರ್ ಹತ್ರ ಹೋಗಿ, ಸರ್ ಇದು ಕನ್ನಡದಲ್ಲಿ ವಿಡಿಯೋ ಐತೆ, ನನಗಂತೂ ಅರ್ಥ ಆಗಲಿಲ್ಲ, ನನಗೆ ಅರ್ಥ ಆಗಿರೋದು ಇಷ್ಟೇ, ನನ್ನ ಬಗ್ಗೆನೇ ಅವ್ರು ಹೇಳಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿದೆ, ನೀವೊಂದು ಸಲ ನೋಡಿಬಿಟ್ಟು ಹೇಳಿ ಸರ್ ಅಂತ ಕೇಳ್ರಿ. ಅವ್ರೇನಾದರೂ ಇಲ್ಲಮ್ಮ ನಿನ್ನ ಬಗ್ಗೆನೇ ಹೇಳಿರೋದು ಅಂತಂದರೆ ಬಂದು ನನ್ನ ಕ್ವಶನ್ ಮಾಡಿರಿ. ಅದು ಬಿಟ್ಟು ನೀವು ಸ್ಟೋರಿಗೆ ಹಾಕೊಳ್ಳೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಇನ್ನು ನನಗೆ ಲಾಭ ಆಗುತ್ತೆ. ನೀವು ಮಾತಾಡೋ ಮಾತುಗಳೇ ಒಂದು ಕಂಟೆಂಟ್ ಮಾಡಿ ಹಾಕಿದರೆ ನನಗೆ ಅಲ್ಪ ಸ್ವಲ್ಪ ವ್ಯೂಸ್ ಆದರೂ ಆಗುತ್ತೆ. ಆದರೆ ನಿಮ್ಗೆ ಏನು ಯೂಸ್ ಆಗಲ್ಲ. ಲೈಫ್ ಬಗ್ಗೆ ಹೇಳ್ಕೊಬೇಕು ಅಂದರೆ ಒಂದು ಹಿಸ್ಟ್ರಿನೇ ಆಗುತ್ತೆ, ಅಷ್ಟಿದೆ. ಆದರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಅಂಥದ್ರಲ್ಲಿ ನಿಮ್ದು ಹೇಳ್ಕೊಂಡು ನನಗೇನಾಗಬೇಕಾಗಿತ್ತೆ. ಸೀತೆ 14 ವರ್ಷ ಮಾತ್ರ ವನವಾಸ ಮಾಡಿಲ್ಲ, ಆದರೆ ನನ್ನ ತಾಯಿ 35 ವರ್ಷದಿಂದ ವನವಾಸ ಮಾಡ್ತಾಯಿದ್ದಾರೆ. ಈಗಲೂ ಸಹ ನನ್ನ ತಾಯಿಗೆ ಕಷ್ಟ ನೋವು ತಪ್ಪಿದ್ದಲ್ಲ. ಅಂಥ ಕಷ್ಟದಲ್ಲಿ ನೋವಿನಲ್ಲಿ ನಮ್ಮನ್ನ ಸಾಕಿ ಬೆಳೆಸಿ ಒಂದು ಲೆವೆಲ್ಗೆ ನಿಲ್ಲಿಸಿದ್ದಾರೆ. ಅಂತ ಒಳ್ಳೆ ಕೆಲಸ ಮಾಡಿರೋ ನಮ್ಮಮ್ಮನ್ನೇ ನಾನು ಯಾವತ್ತೂ ಪಬ್ಲಿಕಲ್ಲಿ ಹೇಳ್ಕೊಂಡಿಲ್ಲ. ಅಂದರೆ ಅವಶ್ಯಕತೆ ಇಲ್ಲ ನಮಗೆ. ಸಂದರ್ಭ ಬಂದಾಗ ಯಾವುದೋ ಒಂದು ಮಾತು ಹೇಳ್ತೀನಿ, ಸುಮ್ಮನೆ ಆಗ್ತೀನಿ. ಅದರಲ್ಲಿ ನಿಮ್ಮಂಥದ್ದೆಲ್ಲ ನಾನೇನು ಕೇಳ್ಕೊಳ್ಳೋಣಪ್ಪ, ನೋವೇ. ಹಪ್ಳ ಒತ್ತಿದ್ದಾಯಿತು ಫ್ರೆಂಡ್ಸ್. ನಾಳೆ ಒಣಗಿದ ಮೇಲೆ ತೋರಿಸ್ತೀನಿ ಹಪ್ಳ ಯಾವ ಥರ ಬಂದಿದೆ ಅಂತ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಧನ್ಯವಾದಗಳು.